ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ 8 o'clock ಆಗಿದೆ. ಇವಾಗಲೇ ಎದ್ದಿಲ್ಲ, ಬೇಗನೆ ಎದ್ದಿದ್ದೆ. 7 o'clock ಎದ್ದಿದ್ದೆ. ಒಂದು ಸ್ವಲ್ಪ ಲೇಟಾಗಿ ಎದ್ದಿದ್ದೆ. 7 o'clock ಎದ್ದಿದ್ದೆ. ಎದ್ದು ಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು, ಅವೆಲ್ಲ ಮಾಡ್ತಾಯಿದ್ದೆ. ಏನು ಮಾಡ್ತಾಯಿದ್ದೆ ಅಂದರೆ, ನಾನು ಊರಿಗೆ ಹೋಗಿದ್ವಿ. ಮೊನ್ನೆ ಹೋಗಿದ್ವಿ, ನೀನೇ ಬಂದಿದ್ದೆ. ಅದೆಲ್ಲ ಸ್ವಲ್ಪ ಸಾಮಾನೆಲ್ಲ ತೊಗೊಂಬಂದಿದ್ದೆ. ಅದೆಲ್ಲ ಎತ್ತಿಡೋಣ ಅಂದ್ಕೊಂಡು ಎತ್ತಿಡ್ತಾ ಇದ್ದೆ. ಇರಿ ತೋರಿಸ್ತೀನಿ ನಿಮ್ಗೂ. ಹಾಗೇನೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ಇನ್ನೂ ಏನೂ ಮಾಡಿಲ್ಲ ಇವತ್ತು. ಇನ್ನೂ ಏನೂ ಮಾಡಿಲ್ಲ, ಬಿಸಿನೀರು ಮಾತ್ರ ಕುಡ್ದಿರೋದಷ್ಟೇ. ತಿಂಡಿ ಏನೂ ಮಾಡಲಿಲ್ಲ. ತಿಂಡಿ ನೋಡೋಣ. ನಾನು ಒಬ್ಬಳೇ ಮಾಡೋದು. ನನ್ನ ಮಗಳಿಗೆ ಇಡ್ಲಿ ತಿನ್ಬೇಕಂತೆ. ಅವರು ಇಡ್ಲಿ ತರಕ್ಕೆ ಹೋಗಿದ್ದಾರೆ. ನಮ್ಮ ಮನೆಯವರು ಇಡ್ಲಿ ತಿಂತಾರಂತೆ. ನನಗೆ ಇಡ್ಲಿ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಬೇಡ ಅಂತ ಹೇಳಿದೆ. ಏನಾದರೂ ತೊಗೊಂಬರ್ತೀನಿ, ಬೇರೆ ದೋಸೆ ಏನಾದರೂ ತಂದು ಕೊಡ್ತೀನಿ ಅಂದರು. ಬೇಡ, ನನಗೇನು ಅಷ್ಟೊಂದು ಹೋಟೆಲಿಂದ ತಿಂಡಿ ತಿನ್ನಬೇಕು ಅಂದರೆ ಇಷ್ಟ ಆಗೋದಿಲ್ಲ. ನನಗೆ ಊಟನೇ ತಿನ್ನಬೇಕು ಅಂದ್ರೇ ಇಷ್ಟ ಆಗೋದಿಲ್ಲ. ತಿಂಡಿನೂ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಅದಕ್ಕೆ ಬೇಡ ಅಂದ್ಕೊಂಡೆ. ರಾತ್ರಿ ನಿನ್ನೆ ಊರಿಂದ ಬಂದು ಮನೆಯಲ್ಲೇ ಅಡುಗೆ ಮಾಡಿದ್ದೆ. ಅನ್ನ ಸಾಂಬಾರು ಮಾಡಿದ್ದೆ. ಅದು ಸ್ವಲ್ಪ ರೈಸು ಇದೆ. ಅದಕ್ಕೆ ನಾನು ಎಗ್ ರೈಸ್ ಮಾಡ್ಕೋತೀನಿ ಅಂತ ಹೇಳಿದೆ. ನಾನು ಒಬ್ಬಳೇ ಅಲ್ವಾ, ಅವ್ರಿಗೂ ಎಲ್ಲರಿಗೂ ಸೇರಿ ಎಗ್ ರೈಸ್ ಮಾಡ್ತೀನಿ ಅಂತ ಹೇಳಿದೆ. ನನ್ನ ಮಗಳು ಇಲ್ಲ, ನಂಗೆ ಇಡ್ಲಿ ತಿನ್ನೋಂಗೆ ಆಗಿದೆ ಅಂತ ಹೇಳಿದ್ಲು. ಸರಿ ಅಂತ ಅವರು ಇಡ್ಲಿ ತರಕ್ಕೆ ಹೋಗಿದ್ದಾರೆ. ನಾನಿವಾಗ ಎಗ್ ರೈಸ್ ಮಾಡಬೇಕು. ಅದ್ರ ಮುಂಚೆ ನಾನೆಲ್ಲ ಸಾಮಾನೆಲ್ಲ ಎತ್ತಿರಬೇಕು. ಬಟ್ಟೆಗಳೆಲ್ಲ ಮಿಷನ್ಗೆ ಹಾಕಬೇಕು. ಎಷ್ಟೊಂದಿದೆ, ಇರಿ ತೋರಿಸ್ತೀನಿ ಮನೆಯೆಲ್ಲ ಹೆಂಗಾಗಿದೆ ಅಂತೇಳಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಹೆಂಗೆಲ್ಲ ಒಂದು ಸ್ವಲ್ಪ ಅರ್ಧ ಎತ್ತಿಟ್ಟಿದ್ದೀನಿ. ಇಷ್ಟೇ ಅಲ್ಲ, ಇನ್ನೂ ತುಂಬ ಇತ್ತು. ಅರ್ಧ ಎತ್ತಿಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಇದೆ. ಅಲ್ಲೆಲ್ಲ ಇದೆ, ಅದೆಲ್ಲ ಎತ್ತಿಡಬೇಕು. ಆಮೇಲೆ ಇಲ್ಲಿ ಬಟ್ಟೆಗಳೆಲ್ಲ ಮಿಷನ್ಗೆ ಹಾಕಬೇಕು. ಇಲ್ಲಿ ಇದೆ. ಆಮೇಲೆ ಕಿಚನಲ್ಲಿ ಪಾತ್ರೆಗಳೆಲ್ಲ ಹಾಗೆ ತೊಳೆದು ಇಟ್ಬಿಟ್ಟು ಹೋಗಿದ್ದೆ. ರಾತ್ರಿನೂ ಪಾತ್ರೆ ಮೊನ್ನೆ ತೊಳೆದಿರೋದು ಇದು ಪಾತ್ರೆ ಹಾಗೆ ಇತ್ತು. ಇನ್ನು ಅದೆಲ್ಲ ಎತ್ತಿಡಬೇಕು. ಸ್ವಲ್ಪ ಪಾತ್ರೆ ಇದೆ, ಅದು ವಾಶ್ ಮಾಡಬೇಕು. ಇಷ್ಟೆಲ್ಲ ಕ್ಲೀನ್ ಇದೆ. ಸ್ವಲ್ಪ ಸುಸ್ತಾಗಿದ್ದರಿಂದ ಏನು ಕಿಚನು ಕ್ಲೀನ್ ಮಾಡಿಲ್ಲ, ಏನೂ ಕ್ಲೀನ್ ಮಾಡಿಲ್ಲ. ಹಾಗೆ ಜಸ್ಟು ಹಂಗೆ ಮಲಿಕೊಂಡೇ ಬಿಟ್ಟಿದ್ವಿ. ಅದಕ್ಕೇ ಇವಾಗ ಮಾಡಬೇಕು. ಫಸ್ಟ್ ಅದೆಲ್ಲ ಎತ್ತಿಟ್ಬಿಟ್ಟು ಮಿಷನ್ಗೆ ಬಟ್ಟೆ ಹಾಕ್ಬಿಟ್ಟು ಆಮೇಲೆ ಕಿಚನಲ್ಲಿ ಬರ್ತೀನಿ. ಯಾಕಂದರೆ ಅದು ತುಂಬ ಲೇಟ್ ಆಗುತ್ತೆ. ಎಲ್ಲ ಕ್ಲೀನಾಗಿದ್ದರೆ ನನಗೆ ಇಷ್ಟ ಆಗೋದು. ಇಲ್ಲ ಅಂದರೆ ನನಗೆ ಇಷ್ಟ ಆಗೋದಿಲ್ಲ. ಎಲ್ಲ ಎತ್ತಿಟ್ಬಿಟ್ಟು ಮಲಿಕೊಂಡ್ಬಿಟ್ಟಿದ್ದು, ನಾನು ಸುಸ್ತಾಗ್ತಾಯಿತ್ತು ಅಂಥೇಳಿ ಹಾಗೇನೇ ಇತ್ತು. ಇವಾಗ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಅದೇ ಥರ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 100% ಅದೇ ಥರ ವ್ಲಾಗ್ಸ್ ಮಾಡ್ತೀನಿ. ಒಂದು ಸ್ವಲ್ಪ ಹಿಂದೆ ಮುಂದೆ ಆ ಥರನ ಪರವಾಗಿಲ್ಲ, ಅದೇ ಥರ ವ್ಲಾಗ್ಸ್ ಮಾಡ್ತೀನಿ. ಸರಿ, ಇವಾಗ ಬನ್ನಿ, ಇವಾಗ ಬೇಗ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಂಗೆ ಮಾತಾಡ್ತಾನೆ ಇರ್ತೀನಿ. ತುಂಬ ಕೆಲಸ ಇದೆ, ನೋಡಿದ್ದೀರಲ್ವಾ. ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾವು ಸಡನ್ಲಿಯಾಗಿ ಊರಿಗೆ ಆಗೋದ್ರಿಂದ ಸ್ವಲ್ಪ ಹಂಗಂಗೆ ಇಟ್ಬಿಟ್ಟು ಹೋಗಿದ್ದೆ. ಇಲ್ಲಾಂದರೆ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗ್ತಿದ್ದೆ. ಸ್ವಲ್ಪ ಸಡನ್ಲಿ ಒಂದು ಸ್ವಲ್ಪ ಕೆಲಸ ಬಂದಿದ್ದರಿಂದ ಹಾಗೆ ಊರಿಗೆ ಹೋಗಿದ್ದರಿಂದ ಏನೂ ಕೆಲಸ ಮಾಡಿಲ್ಲ. ಇವಾಗ ಬಂದುಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಒಂದು ಸ್ವಲ್ಪ ನನ್ನ ಮಗಳಿಗೆ ಹೊರ್ಗಡೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವಳಿಗೆ ಪಾಪ ತುಂಬ ದಿನ ಆಗೋಯಿತು, ನಾವೆಲ್ಲೂ ಹೋಗೋಕ್ಕೆ ಆಗ್ತಾಯಿಲ್ಲ. ಅದಕ್ಕೇ ಇವತ್ತು ಕರ್ಕೊಂಡು ಹೋಗೋಣ, ಒಂದು ಸ್ವಲ್ಪ ಸುತ್ತಾಡ್ಕೊಂಬರೋಣ, ಒನ್ ಡೇ ಟ್ರಿಪ್ ಆದಂಗೆ ಆಗುತ್ತೆ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೆ ಈ ಬ್ಲಾಗಲ್ಲಿ ಶೇರ್ ಮಾಡೋಕ್ಕಾದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್. ನೋಡಿ, ಇಷ್ಟೆಲ್ಲ ಬಟ್ಟೆ ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹಂಗೆ ಬ್ಲಾಗ್ ಕಟ್ ಮಾಡಿಬಿಟ್ಟೆ. ಆಮೇಲೆ ಫುಲ್ ಎಲ್ಲ ಕ್ಲೀನು ಮಾಡಿಕೊಂಡೆ. ವ್ಲಾಗ್ಸ್ ಮಾಡ್ಕೊಂಡಿದ್ರೆ ತುಂಬ ಲೇಟ್ ಆಗುತ್ತೆ ಅಂಥೇಳಿ ಎಲ್ಲ ಹಾಗೆ ಕ್ಲೀನ್ ಮಾಡಿಕೊಂಡೆ. ಕಿಚನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಮಾಡ್ಕೋಬೇಕು. ಇವಾಗ ಎಗ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಗ ಎಗ್ ರೈಸ್ ಮಾಡಿಕೊಂಡು ತಿಂಡಿ ತಿನ್ಕೊಂಬಿಡೋಣ ಅಂದ್ಕೊಂಡೆ. ಅಂದರೆ ನಿನ್ನೆ ಸಂಜೆನೇ ಸ್ವಲ್ಪ ಬೇಗ ಬಂದಿದೆ. ಮೇ ಬಿ 6 o'clock ಏನೋ ಆಗಿತ್ತು. ಅಷ್ಟೊತ್ತಿಗೆ ಬಂದುಬಿಟ್ಟು ಒಂಥರ ನನಗೆ ಅಲ್ಲಿ ತುಂಬ ಕೆಲಸ ಇತ್ತು ಅಂತ ಕೆಲಸ ಮಾಡಿ ಸುಸ್ತಾಗೋಗಿತ್ತು. ಅದಕ್ಕೆ ಬಂದು
ಫಸ್ಟ್ ಮಾಡಿರೋದು. ನಾನು ಏನಾದರೂ ಅಡುಗೆ ಎಲ್ಲ ಮಾಡಿಕೊಂಡು ನಿನ್ನೆ 7:30ಗೆ 7:30 8 ಎಲ್ಲ ರಾತ್ರಿ ಊಟ ಮಾಡ್ಕೊಂಡ್ಬಿಟ್ಟಿದ್ವಿ. 9 ಅಷ್ಟೊತ್ತಿಗೆ ಮಲಿಕೊಂಡೇ ಬಿಟ್ಟಿದ್ದೆ. ಹಾಗಾಗಿ ಬೇಗ ಊಟ ಮಾಡಿದ್ದೆ 7:30ಗೆಲ್ಲ ಅಂಥೇಳಿ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಆಮೇಲೆ ಬೆಳಗ್ಗೆಯಿಂದ ಏನೂ ತಿಂದಿದ್ದಕ್ಕಿಲ್ಲ. ಇವತ್ತು ಜಸ್ಟ್ ಬಿಸಿನೀರೆಲ್ಲ ಕುಡ್ಕೊಂಡಿದ್ದೆ ಅಷ್ಟೇ. ಅದಕ್ಕೆ ಇವತ್ತು ಬೇಗನೆ ತಿಂಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ನನಗೆ ಒಬ್ಬಳಿಗೆ ಆಗಿರೋದ್ರಿಂದ ಒಂದು ಚಿಕ್ಕ ಟೊಮೊಟೊ ಹಾಕ್ಕೋತಾ ಇದ್ದೆ. ಸ್ವಲ್ಪ ದೊಡ್ಡದಿತ್ತು ಅಂಥೇಳಿ ಅರ್ಧ ಟೊಮೊಟೊ ಹಾಕ್ಕೊಂಡೆ. ಆಮೇಲೆ ದೊಡ್ಡ ಈರುಳ್ಳಿ ಇತ್ತು ಅಂಥೇಳಿ ಅರ್ಧ ಈರುಳ್ಳಿ ಹಾಕ್ಕೊಂಡೆ ಅಷ್ಟೇ. ನನಗೆ ಒಬ್ಬಳಿಗೆ ಆಗಿರೋದ್ರಿಂದ ಒಂದು ಮೊಟ್ಟೆ ಹಾಕ್ಕೋಬೋದು 2-3. ನನಗೆ ರೈಸು ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಒಂದೇ ಮೊಟ್ಟೆ ಹಾಕ್ಕೊಂಡು ಬೇಗನೆ ಆಗುವಂತಹ ಎಗ್ ರೈಸ್ ಮಾಡಿಕೊಂಡು ತಿಂದ್ಕೊಂಡೆ. ಅದು ಬೇಗ ಮಾಡಿದ್ರೂ ಎಷ್ಟು ರುಚಿಯಾಗಿತ್ತು ಗೊತ್ತಾ ಫ್ರೆಂಡ್ಸ್, ಸಖತ್ತಾಗಿತ್ತು. ಅದು ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕೆ ಆಗಿಲ್ಲ. ಅದೇ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ, ಫ್ರೆಶ್ ಅಪ್ ಎಲ್ಲ ಆದೆ. ಆಮೇಲೆ ಹೊರಗಡೆ ಹೋಗಿ ಸ್ವಲ್ಪ ಲೇಟ್ ಆಗೋಯ್ತು ಅಂಥೇಳಿ 9:30 ಏನೋ ಆಗೋಗಿತ್ತು. ಅದಕ್ಕೆ ಬೇಡ ಅಂಥೇಳಿ ಮರ್ತೊಗೊಂಡೇ ಬಿಟ್ಟೆ. ತಿಂಡಿ ಹಾಗೆ ತಿನ್ಕೊಂಡ್ಬಿಟ್ಟೆ. ನಿಮ್ಮ ಜೊತೆ ಮಾಡಿರೋದು ಅಷ್ಟೇ ಶೇರ್ ಮಾಡಿದ್ದೀನಿ. ಅದು ಹೇಗಿತ್ತು, ಹೇಗೆ ಕಾಣ್ತಾ ಇತ್ತು ಅಂಥೇಳೂ ಶೇರ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಸಾರಿ, ನೆಕ್ಸ್ಟ್ ಟೈಮು ಏನಾದರೂ ಮಾಡಿದಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಸಾರಿ. ನಾನಿದು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ನನಗೆ ವೀಡಿಯೋ ಮಾಡೋವಾಗ ಮರ್ತ್ಕೊಂಡೇ ಬಿಟ್ಟೆ ಇವತ್ತು ಯಾವ ಡೇ ಅಂಥೇಳಿ. ಇವತ್ತು ಸಂಡೇ ಆಗಿತ್ತು. ಹಾಗೆಯೇ ನಿಮಗೆ ವಿಶ್ ಮಾಡೋದೇ ಮರ್ತೋಗ್ಬಿಟ್ಟೆ ನಾನು. ಹ್ಯಾಪಿ ಮದರ್ಸ್ ಡೇ. ಏನಕ್ಕೆ ಅಂತ ಹೇಳಿದೆ ಅಂದರೆ, ನನ್ನ ಮಗಳು ನನಗೆ ಬೆಳಿಗ್ಗೆನೇ ವಿಶ್ ಮಾಡಿದ್ಲು. ಆದ್ರೂ ನಾನು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅದೇ ಕೆಲಸ ಆ ಥರ ಎಲ್ಲ ಮರ್ತ್ಕೊಂಡೇ ಬಿಟ್ಟಿದ್ದೆ. ಇವಾಗ ನಾನು ಎಡಿಟಿಂಗ್ ಮಾಡುವಾಗ ಇವತ್ತು ಮಂಡೇ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಇದು ಸಂಡೇ ವ್ಲಾಗ್. ಹಂಗೂ ಈ ಸ್ಟಾರ್ಟಿಂಗಲ್ಲೇ ವಿಶ್ ಮಾಡಬೇಕಾಗಿತ್ತು, ಮರ್ತ್ಕೊಂಡೆ. ಇನ್ನು ನೆಕ್ಸ್ಟ್ ವ್ಲಾಗ್ ಐತಲ್ವ, ನಾವು ಟ್ರಿಪ್ಪಿಗೆ ಹೋಗಿ ಒಂದು ದಿವಸ ಹೊರಗಡೆ ಹೋಗಿದ್ನಲ್ವ, ಆ ಔಟ್ ಸೈಡ್ ಹೋಗೋವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಆವಾಗ ಅದರಲ್ಲಿ ವಿಶ್ ಮಾಡ್ಕೊಂಡಿದ್ದೀನಿ, ಸರಿನಾ. ಆಮೇಲೆ ಎಲ್ಲರ ಮಕ್ಕಳು ಏನೇನು ಕೊಟ್ಟಿದ್ದೀರಾ, ಅಮ್ಮಂದ್ರಿಗೆ ಏನೇನು ಕೊಟ್ಟಿದ್ದಾರೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ, ಓಕೆನಾ. ನೀವು ಯಾವ ಥರ ಮದರ್ಸ್ ಡೇ ಸೆಲಿಬ್ರೇಟ್ ಮಾಡಿದ್ದೀರಾ ಅಂಥೇಳಿನೂ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ಏನೂ ಮಾಡ್ಕೊಂಡಿಲ್ಲ, ಸಿಂಪಲ್ಲಾಗಿ ಮಾಡಿಕೊಂಡೆ. ಫಾದರ್ಸ್ ಡೇ ಆಗಿದ್ದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೆ. ಯಾಕಂದರೆ ನಾನೇ ಮಾಡ್ತೀನಲ್ವ, ಪ್ಲ್ಯಾನಿಂಗ್ ಎಲ್ಲ ನನ್ನದೇ ಇರೋದ್ರಿಂದ ನಾನೇ ಮಾಡ್ಕೊತೀನಿ. ಮದರ್ಸ್ ಡೇಗೆ ಯಾರೂ ಮಾಡೋದಿಲ್ಲ, ಯಾರಿಗೂ ಪ್ಲ್ಯಾನೇ ಮಾಡ್ಕೊಳ್ಳೋದಿಲ್ಲ. ಅವರಿಬ್ರೂ ನಾನೇ ನನ್ನ ಮಗಳಿಗೆ ಹೇಳಿದ ಮೇಲೆ ಪ್ಲ್ಯಾನ್ ಮಾಡ್ಕೋತಾಳೆ. ಏನೂ ಹೇಳಿಕ್ಕಿಲ್ಲ. ಆಮೇಲೆ ಇದರಲ್ಲೇ ನನ್ನ ಮಗಳು ಏನು ಗಿಫ್ಟ್ ಕೊಟ್ಟಳು ನನಗೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ, ಓಕೆನಾ. ನೆಕ್ಸ್ಟು ಇದು ಈವ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡಿದ್ನಲ್ವ, ಅವಾಗ ನನಗೇನೋ ಗಿಫ್ಟ್ ಕೊಟ್ಟಿದ್ದು, ಅದು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ, ಓಕೆನಾ. ಈ ಥರ ಎಗ್ ರೈಸ್ ನೀವು ಖಂಡಿತವಾಗ್ಲೂ ಮಾಡಿ ನೋಡಿ. ಟೊಮೊಟೊ ಗೊಜ್ಜು ಮಾಡ್ತೀವಲ್ಲ ಅದೇ ಥರ ಮಾಡಿಬಿಟ್ಟು, ಜಸ್ಟು ಟೊಮೊಟೊ ಸಣ್ಣಗೆ ಹೆಚ್ಚಿರಬೇಕು, ಆಮೇಲೆ ಚೆನ್ನಾಗಿ ಫ್ರೈ ಆಗಬೇಕು. ಎರಡೇ ಒಂದು ಇದರಲ್ಲಿರೋದು. ಆಮೇಲೆ ನೀವು ಎಗ್ಗು ಚೆನ್ನಾಗಿ ಹಾಕಿಬಿಟ್ಟು ಅಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ಇವಾಗ ಒಂದು ಕಡೆ ಎಗ್ ರೈಸ್ ಎಲ್ಲ ಬೇಯಕ್ಕೆ ಇಟ್ಕೊಂಡಿದ್ದೆ. ಅದು ಆಗೋ ಅಷ್ಟೊತ್ತಿಗೆ ಇವಾಗ ನಾನು ಹಂಗೇ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾವಾಗ್ಲೂ ಇಷ್ಟೇ, ಮಾಡ್ತಾ ಇರೋವಾಗ್ಲೇ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಜಸ್ಟ್ ನನ್ನ ಹಸ್ಬೆಂಡ್ಗೆ ದೋಸೆ ಹಾಕ್ಕೊಡ್ಬೇಕು, ಅದೊಂದೇ ಒಂದು ಕೆಲಸ ಇತ್ತು, ಅದು ಇವಾಗ ಮಾಡ್ಕೋತೀನಿ. ಸರಿ, ಇದು ಇವಾಗ ಫ್ರೈ ಆಗಲಿ ಸಾಕು. ಇವಾಗ ಆಫ್ ಮಾಡಿಬಿಟ್ಟು, ಇವಾಗ ಕಿಚನೆಲ್ಲ ಫುಲ್ ಕ್ಲೀನ್ ಆಯಿತು. ಇವಾಗ ನಾನು ಏನಪ್ಪ ರೂಮಿಗೆ ಹೋಗ್ತಾಯಿದ್ದೀನಿ. ರೂಮಲ್ಲಿ ಹೋಗ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ನಲ್ವ, ಯಾವ ಡ್ರೆಸ್ ತೊಗೊಳ್ಳೋಣ ಅಂದ್ಕೊಂಡು ನೋಡ್ತಾ ಇದ್ದೆ. ಯಾವ್ದು ಹಾಕ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೋತಾ ಇದ್ದೆ. ನೋಡೋಣ ಅಂಥೇಳಿ ನನ್ನ ಮಗಳು ಒಂದು ತೋರಿಸ್ತಾ ಇದ್ಲು. ಸರಿ ಫ್ರೆಂಡ್ಸ್, ನನ್ನ ಮಗಳು ಒಂದು ಜೊತೆ ಡ್ರೆಸ್ ಎಲ್ಲ ತೆಗ್ಕೊಟ್ಬಿಟ್ಲು. ಅದು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬರಬೇಕು, ಸ್ನಾನ ಮಾಡ್ಕೊಂಡು ಬರಬೇಕು. ಸ್ನಾನ ಮಾಡ್ಕೊಂಡು ಬಂದು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಅದು ಸ್ಮಾಲ್ ವ್ಲಾಗಿದ್ದರೆ ಈ ಬ್ಲಾಗಲ್ಲೇ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ. ಈಗ ಒಂದು ಸ್ವಲ್ಪ ಟ್ರೈಪಾಡ್ಗೆ ಹಾಕ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕೈಯಲ್ಲಿ ಹಿಡ್ಕೊಂಡು ವೀಡಿಯೋಸ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಟ್ರೈಪಾಡ್ಗೆ ಹಾಕ್ಕೊಂಡ್ಬಿಟ್ಟೆ. ಬೆಳಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡಿದೆ.
ಹಂಗೂ ಮೇಲೆ ನಮ್ಮೆಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ, ಆದರೆ ಈ ವಿಡಿಯೋದಲ್ಲೇ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ. ವ್ಲಾಗ್ಸ್ ಮಾಡ್ಕೊಂಡಿದ್ದೀನಿ, ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ, ಆದರೆ ತುಂಬ ಲಾಂಗ್ ಆಗಿದೆ ಅದು ವೀಡಿಯೋಸು. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತು ಒಂದು ಸಿಂಪಲ್ ಆದ ಅಂದರೆ ಬೆಳಿಗ್ಗೆಯಿಂದ ಮನೆಯಲ್ಲೇ ಮಾಡಿದ್ನಲ್ವ, ಮನೇಲಿ ಏನಾದರೂ ಮಾಡಿಕ್ಕಿಲ್ಲ ಅಂದರೆ ಹೊರಗಡೆ ಹೋದಾಗ ಸರಿ ಹೋಗೋದು. ಇದು ಮಾಡ್ಕೊಂಡಿದ್ದೀನಿ, ಅದು ಬಿಟ್ಬಿಟ್ಟು ಪೆನ್ ಚೆನ್ನಾಗಿರೋದಿಲ್ಲ ಅಂಥೇಳಿ ಇವತ್ತಿಂದು ಈ ವಿಡಿಯೋ ಮನೆಯಿಂದನೇ ವಿಡಿಯೋ ಆಗಿರುತ್ತದೆ. ನೆಕ್ಸ್ಟ್ ವಿಡಿಯೋ ಒನ್ ಡೇ ಟ್ರಿಪ್ಪಿಗೆ ಹೋಗೋದು, ಯಾವ ಥರ ಹೋಗಬೇಕು ಅಂಥೇಳಿ. ಅಂದರೆ ಬೆಂಗಳೂರಲ್ಲಿರೋರು ಇಲ್ದ ಬೇರೆ ಕಡೆಯಿಂದ ಬೇರೆ ಊರಿಂದ ಬಂದಿದ್ದವರು, ಬೆಂಗಳೂರಿಗೆ ಏನಾದರೂ ಕೆಲಸಕ್ಕೆ ಬಂದವರು ಇರ್ತಾರಲ್ವ, ಅವರು ಯಾವ ಥರ ಒಂದು ಡೇ ಟ್ರಿಪ್ ಹೆಂಗೆ ಮಾಡೋದು ಅಂಥೇಳಿ ಆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಖಂಡಿತಾಗ್ಲೂ ನೋಡಿ, ಸರಿನಾ? ಆಮೇಲೆ ಇವತ್ತು ಸಂಡೇ ಆಗಿರೋದ್ರಿಂದ ಹ್ಯಾಪಿ ಮದರ್ಸ್ ಡೇ ಇವಾಗ ಹೇಳ್ತಾ ಇದ್ದೀನಿ. ಅಂದರೆ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಮಾಡಿದೆ, ಅದು ನೆಕ್ಸ್ಟ್ ಡೇದಾಗೋಗೋಯ್ತು. ಸಾರಿ, ಇವತ್ತು ಮದರ್ಸ್ ಡೇ. ಇವತ್ತು ಏನೋ ಸ್ಪೆಷಲ್ ಏನೂ ಮಾಡಿಲ್ಲ ನಮ್ಮ ಮನೇಲಿ, ಹೊರಗಡೆ ಹೋಗೋದ್ರಿಂದ ಏನೋ ಸ್ಪೆಷಲ್ ಮಾಡಿಲ್ಲ. ಎಗ್ ರೈಸ್ ಮಾಡ್ಕೊಂಡಿದ್ದೆ, ದೋಸೆ ಇಡ್ಲಿ ಅದೇ ತಿನ್ಕೊಂಡಿದ್ದೀವಿ ಇವತ್ತು. ಇವಾಗ ಏನಾದರೂ ಸ್ಪೆಷಲ್ ಮಾಡಬೇಕು, ನಮ್ಮ ಅತ್ತೆ ಬರ್ತಾರೆ ಊರಿಂದ, ಆವಾಗ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕು. ರಾತ್ರಿ ಊಟಕ್ಕೆ ನೋಡಬೇಕು, ಏನಾದರೂ ಮಾಡ್ಕೋಬೇಕು. ಇವತ್ತು ಸಂಡೇ ಆಗಿರೋದ್ರಿಂದ ಹೋಗಿ ವೆಜಿಟೇಬಲ್ಸು, ಫ್ರೂಟ್ಸು ಅದೆಲ್ಲ ತರಬೇಕು. ಯಾಕಂದರೆ ಅವರು ಬರ್ತಾರಲ್ವ, ಮನೆಗೆ ಯಾರಾದರೂ ಬಂದ್ರೇನು ಇರಲಿ, ನಾವು ಇದ್ರೇನು ನಮಗೂ ಬೇಕಾಗುತ್ತೆ. ವೀಕ್ಲಿ ಒಂದೇ ಸಲ ತರೋದ್ರಿಂದ ಹೋಗಿ ಇವಾಗ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬರ್ತೀನಿ. ಬಂದು ತಿರುಗಿ ಹೋಗಿದ್ನಲ್ವ ಹೊರಗಡೆಯಿಂದ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕೂಡ ತಲೆನೋಯ್ತಾ ಇತ್ತು. ಅಂದರೆ ನಮ್ಮ ಮನೇಲೇ ಇರ್ತೀವಲ್ವ, ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ರೆ ಸ್ವಲ್ಪ ತಲೆನೋವು ಬಂದುಬಿಡ್ತದೆ. ತರಾದ್ರೂ ಸ್ನಾನ ಮಾಡಿಕೊಂಡು ಹಾಗೆ ಒದ್ದೆ ಇತ್ತು ಅಂತ ಕ್ಲಿಪ್ ಹಾಕ್ಕೊಂಡು ಹೋಗಿದ್ದೆ. ಈ ಶೆಕೆಗೆ ಆಗೋದೇ ಇಲ್ಲ, ಹಂಗೂ ತಲೆ ಸಖತ್ ನೋಯ್ತಾ ಇತ್ತು. ಇವಾಗ ಕುಡ್ತಿದ್ದೀನಿ, ಇವಾಗ ಸ್ವಲ್ಪ ಪರವಾಗಿಲ್ಲ. ಹೋಗ್ಬಿಟ್ಟು ತರಕಾರಿ ತಗೊಂಡು ಬರ್ತೀನಿ. ನೋಡೋಣ, ಅಲ್ಲಿ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ಶೇರ್ ಮಾಡೋದಿದ್ದರೆ ಆದರೆ ಹೋಗಿ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರಿನಾ ಫ್ರೆಂಡ್ಸ್? ನಿಮ್ಮದೆಲ್ಲ ಕಾಫಿ ಆಯಿತಾ? ಏನು ಮಧ್ಯಕ್ಕೆ ಕೇಳ್ತಾ ಇರ್ತೀನಿ, ನಿಮ್ಮದೆಲ್ಲ ಕಾಫಿ ಆಯಿತಾ ಫ್ರೆಂಡ್? ಕಾಫಿ ಆದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಏನೇನು ಸ್ನ್ಯಾಕ್ಸ್ ಮಾಡಿದ್ದೀರಾ ಇವತ್ತು ಸಂಡೇ ಅಂತೇಳಿ ನನಗೂ ಶೇರ್ ಮಾಡಿ, ಸರಿನಾ? ಬನ್ನಿ, ಇವಾಗ ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ತೊಗೊಂಡು ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಹೋಗ್ತೀನಿ. ಹಾಗೆಯೇ ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಆದ್ರೂ ನನ್ನ ಮಗಳು ಮದರ್ಸ್ ಡೇಗೆ ಏನು ಗಿಫ್ಟ್ ಕೊಟ್ಟಳು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಮೇಲೆ ಹೋಗೋಣ ಅಂದ್ಕೊಂಡು ಅದಕ್ಕೇ ಏನು ಗಿಫ್ಟ್ ಕೊಟ್ಟಳು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದೊಂದು ವ್ಯಾಲೆಟ್, ಇದೊಂದು ಪರ್ಸು. ಅಂದರೆ ನನ್ನ ಹತ್ರ ಈ ಥರ ಇತ್ತು, ಒಂದು ಬೇರೆ ಥರ ಇತ್ತು, ಇದೇ ಥರ ಇದೆಯಲ್ಲ ಇದು. ಇಲ್ಲೊಂದಿದೆ, ಎಲ್ಲರ ಹತ್ರ ಮಾಮೂಲಿ ಇರುತ್ತೆ. ಇಲ್ಲೊಂದು ಪಾಕೆಟ್ ಇದೆ, ಆಮೇಲೆ ಇಲ್ಲೇನಿಲ್ಲ, ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದು ಜಿಪ್ ಇದೆ, ಓಪನ್ ಮಾಡಬೇಕು ಇದೊಂದು. ಆಮೇಲೆ ಇಲ್ಲಿ ಚಿಕ್ಕದೈತೆ, ಚಿಲ್ಲರೆ ಕಾಸುಗಳು, ಆಮೇಲೆ ಕಾಳುಗಳೆಲ್ಲ ಇಟ್ಕೋಬೋದು. ಇದು ಈ ಥರ ಇದೆ, 2 ಐತೆ ಸೈಡು. ನನ್ನ ಫೋನ್ ಹೋಗುತ್ತೆ, ಫೋನ್ ಆಗುವಂಥ ಫಸ್ಟ್ ತೊಗೊಂಡಿದ್ದೀನಿ. ಇದು ಈ ಥರ ಇದೆ, ಇದು ಚೆನ್ನಾಗಿದೆ. ಇದು ಅವಳೇನೆ ಕಲರು ಚಾಯ್ಸ್ ಮಾಡ್ಕೊಂಡಿರೋದು, ಇದೊಂದು. ಆಮೇಲೆ ಇದು ವ್ಯಾಲೆಟೇನೆ, ಇದು ಪರ್ಸು ಈ ಥರ ಇದೆ ಸೇಮು. ಇದು ಫ್ರಂಟು, ಇದು ಬ್ಯಾಕು. ಇದು ಇಲ್ಲಿದೆ, ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ ಪಾಕೆಟು, ಆಮೇಲೆ ಇಲ್ಲೊಂದಿದೆ. ಇನ್ನು ಕವರ್ಗಳೆಲ್ಲ ಇದೆ, ಓಪನ್ ಮಾಡಿ ಇಟ್ಟಿಲ್ಲ, ನಾನು ಹಂಗೆ ಇರ್ತಿದ್ದೀನಿ. ಆಮೇಲೆ ಇಲ್ಲೊಂದಿದೆ, ಎಷ್ಟಿದೆ. ಆಮೇಲೆ ಈ ಥರ ಒಳಗಡೆ ಒಂದಿದೆ, ಇಲ್ಲಿ ಒಂದಿದೆ, ಹೊರಗಡೆ ಒಂದಿದೆ, ಚಿಕ್ಕದಿದೆ. ಇದು ಈ ಥರ ಇದೆ, ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಈ ಥರ ಹಿಂಗೆ ಇಟ್ಕೊಂಡು ಹೋಗೋಕ್ಕೆ ಸೂಪರಾಗಿ ಕಾಣುತ್ತೆ. ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕ್ಕೊಂಡಾಗ ಇದು ಇಟ್ಕೊಂಡು ಹೋದರೆ ಚೆನ್ನಾಗಿ ಕಾಣುತ್ತೆ. ಹೇಗಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಿಮಗೆ ಯಾರ್ಯಾರಿಗೆ ಮದರ್ಸ್ ಡೇಗೆ ಏನೇನು ಗಿಫ್ಟ್ ಸಿಕ್ತು ಅಂತೇಳಿ ಕಮೆಂಟ್ ಮಾಡಿ. ನನಗೆ ಯಾವತ್ತೂ ಡ್ರೆಸ್ ಕೊಡಿಸ್ತಾಯಿದ್ಲು, ಈ ಸಲ ಡ್ರೆಸ್ ಬೇಡ ಅಂತ ಹೇಳಿದ್ಮೇಲೆ ಈ ಥರ ಪರ್ಸ್ಗಳು ವ್ಯಾಲೆಟ್ಗಳು ಕೊಡಿಸ್ತಾಳೆ. ಇದು ಚೆನ್ನಾಗಿದೆ, ಕ್ವಾಲಿಟಿದು. ಇದು
ಚೆನ್ನಾಗಿದೆ. ನನ್ನ ಹತ್ರ ತುಂಬಾ ಇದೆ, ಇಟ್ಕೊಂಡಿರ್ತೀನಿ. ಕೊಡಿಸ್ತೀನಿ ಅಂದಮೇಲೆ ಸುಮ್ಮನೆ ತೊಗೊಂಡೆ. ಅವಳದೇನೆ ಅಮೌಂಟು ಪಾಕೆಟ್ ಮನಿದಿಂದ ಅವಳೇ ಕೊಡಿಸಿರ್ತಾಳೆ. ಏನಿರುತ್ತೆ ಅದು ಪಾಪ ತೊಗೊತಾಳೆ ಅಷ್ಟೇ. ಬನ್ನಿ ಇವಾಗ ಹೋಗ್ಬಿಟ್ಟು ಬರೋಣ. ಫ್ರೆಂಡ್ಸ್, ತರಕಾರಿ ಎಲ್ಲ ತಂದೆ. ಫಸ್ಟು ನಲ್ಲಿಕಾಯಿ ತಂದಿದ್ದೀನಿ, ಆಮೇಲೆ ಕ್ಯಾರೆಟ್ ತಂದಿದ್ದೀನಿ, ಕ್ಯಾಪ್ಸಿಕಮ್ ತಂದಿದ್ದೀನಿ, ಆಮೇಲೆ ಬೀಟ್ರೋಟು 1 kg ಅಷ್ಟು ಬೀಟ್ರೋಟ್ ಸ್ವಲ್ಪ ಜಾಸ್ತಿ ತಂದಿದ್ದೀನಿ, ಆಮೇಲೆ ಟೊಮೊಟೊನು ತಂದಿದ್ದೆ 2 kg ತಂದಿದ್ದೀನಿ. ಎಲ್ಲ ಎತ್ತಿ ಇಟ್ಬಿಟ್ಟಿದೆ ಮರೆತೋಗಿ, ಅದಕ್ಕೆ ಅಷ್ಟು ತೋರಿಸ್ತಾ ಇದ್ದೀನಿ. ಆಮೇಲೆ ಚಿಕನ್ ತಂದಿದ್ದೀನಿ. ಆಮೇಲೆ ನಾಳೆ ಬೆಳಗ್ಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡು ನುಗ್ಗೆಕಾಯಿ ತಂದಿದ್ದೀನಿ. 1 2 3 ನುಗ್ಗೆಕಾಯಿ ತಂದಿದ್ದೀನಿ. ಇದು ಸಾಂಬಾರಿಗೆ ಬೇಕಾಗುತ್ತಲ್ವ, ಅದಕ್ಕೇ ಸಾಂಬಾರಿಗೆ ಇಷ್ಟು ತರಕಾರಿ ತಂದಿದ್ದೀನಿ. ಇನ್ನು ತರಕಾರಿ ಎಲ್ಲ ತಂದೆ, ಫ್ರೂಟ್ಸು ತೊಗೊಂಬಂದೆ, ಅದು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ. ಇದು ಕೊತ್ತಂಬರಿ ಸೊಪ್ಪು ಆಮೇಲೆ ಪುದೀನ ಸೊಪ್ಪು ತಂದಿದ್ದೀನಿ. ಬನ್ನಿ ಇವಾಗ ಚಿಕನ್ ಸಾಂಬಾರೆಲ್ಲ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ಸ್ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ಒಂದೇ ಒಂದು ಕ್ಲಿಪ್ಪಿಂಗ್ಸು. ನಮ್ಮ ಮನೇಲಿ ಚಿಕನ್ ಸಾಂಬಾರು ರೆಡಿ. ಸಾಂಬಾರು ಯಾಕೆ ಮಾಡೋದು ಅಂದರೆ, ನಮ್ಮ ಮನೇಲಿ ಸ್ವಲ್ಪ ಸಾಂಬಾರು ಜಾಸ್ತಿ ಇಷ್ಟಪಡೋದ್ರಿಂದ ಸಾಂಬಾರು ಮಾಡ್ತೀನಿ. ಆಮೇಲೆ ರೈಸು ಮಾಡಿದ್ದೀನಿ, ಜಸ್ಟ್ ಮುದ್ದೆ ಒಂದು ಮಾಡಬೇಕು. ಫ್ರೆಂಡ್ಸ್, ನೋಡಿದ್ರಲ್ಲ, ಹೊರಗಡೆ ಹೋಗಿ ತರಕಾರಿ ಎಲ್ಲ ತಗೊಂಬಂದೆ, ಫ್ರೂಟ್ಸು ತಗೊಂಬಂದೆ. ಅದೇ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಮ್ಯಾಂಗೋ, ಬನಾನಾ, ಆಮೇಲೆ ಕಿವಿ ಫ್ರೂಟ್ಸು, ಸ್ವಲ್ಪ ಏನೇನೋ ತೊಗೊಂಬಂದೆ, ಒಂದು 4-5 ಫ್ರೂಟ್ಸು. ಅದೇ ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ಯಾಕಂದರೆ ಎಲ್ಲ ಎತ್ತಿ ಇಟ್ಬಿಟ್ಟಿದ್ದೆ. ಆಮೇಲೆ ನನಗೆ ಬಂತು, ಆಮೇಲೆ ಶೇರ್ ಮಾಡಿದ್ದು. ಇನ್ನು ತರಕಾರಿ ತಂದೆ, ಸ್ವಲ್ಪನೇ ಇತ್ತು ಅಂದೆ, ಅಷ್ಟೇ ತೋರಿಸ್ದೆ ನಿಮಗೆ. ಸೊಪ್ಪೆಲ್ಲ ತಂದೆ, ಅದೇ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಅಲ್ಲೂ ಏನೋ ಬ್ಲಾಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ಮಗಳು ಮನೇಲಿ ಇದ್ಲು, ಮನೇಲಿ ಬಿಟ್ಬಿಟ್ಟು ಹೋಗಿದ್ವಿ. ನನ್ನ ಫೋನ್ ಇಲ್ಲಿ ಇಟ್ಬಿಟ್ಟು ಅವ್ರ ಫೋನ್ ತೊಗೊಂಡೋಗಿ ಮರ್ತೋಗ್ಬಿಟ್ಟಿದ್ದೆ ನಾನು. ಹಂಗಾಗಿ ಏನು ಬ್ಲಾಗ್ಸ್ ಏನು ಮಾಡೋಕ್ಕಾಗಿಲ್ಲ. ಬಂದುಬಿಟ್ಟು ಇವಾಗ ಚಿಕನ್ ತಂದಿದ್ದೀನಿ, ಚಿಕನ್ ಸಾಂಬಾರು ಮಾಡಿದೆ. ಇವಾಗ ಟೈಮ್ ಬಂದುಬಿಟ್ಟು 8:30 ಆಗಿದೆ, 8:45 ಆಗಿದೆ. ಇವಾಗ ಮುದ್ದೆ ಒಂದು ಮಾಡಬೇಕು, ರೈಸು ಮಾಡಿದ್ದೀನಿ, ಎಲ್ಲನೂ ಆಗಿದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮದರ್ಸ್ ಡೇ ಆಮೇಲೆ ಸಂಡೇ ಎರಡೂ ಈ ಥರ ಆಯಿತು ಇವತ್ತಿನ ದಿನ. ಗುಡ್ ನೈಟ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್.